ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ 1. ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕಾಯಿತು. ಏನೇನ್ ತೆರಿಗೆ ಈ ವರ್ಷ ನಾವೇನೇನ್ ತೆರಿಗೆ ಹಾಕ್ತಾ ಇದ್ದೀರಿ, ನಮ್ಮ ಸಂಪನ್ಮೂಲ ಏನು ಡಿಫಿಷಿಯೇಟ್ ಬಜೆಟ್ ಏನಿದೆ ಅದು ಮ್ಯಾಚ್ ಮಾಡಕ್ಕೆ ಮುಂದೆ ತೆರಿಗೆ ಹಾಕ್ತೀನಿ ಅಂತ ಹೇಳಬೇಕಾಯಿತು. ಅದನ್ನು ಮಾಡಲಿಲ್ಲ, ಮುಚ್ಚಿಟ್ಬಿಟ್ರೆ ಅದನ್ನ. ಇಡನ್ ಅಜೆಂಡಾ ಅದು, ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ. ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ. ಇವತ್ತು ಇಡೀ ಕರ್ನಾಟಕ ಇನ್ನು ಬಜೆಟ್ ಬಂದು ಒಂದು ತಿಂಗಳು ಮುಗ್ದಿಲ್ಲ. ಇನ್ನ ಹೇಳ್ತಾರ, ಅದೇನೋ ಹೇಳ್ಬೋದೋ ಬೇಡ ಗೊತ್ತಿಲ್ಲ, ತಿಥಿ ಅದೇನೋ ಇದೆಯಾ ಹೇಳ್ತಾರಲ್ಲ, ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ. ಇನ್ನು ಬಜೆಟ್ ಆಗಿ ಇನ್ನು ಒಂದು 10 ದಿನಾನೂ ಮುಗ್ದಿಲ್ಲ. 10 ಡೇಸ್, ವಿತಿನ್ 10 ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನ ಮಾಡಿದ್ದಾರೆ. ಅದನ್ನ ಬಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವ್ರಿಗೆ? ಬಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ. ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ ಅವಾಗ 2 ರೂಪಾಯಿ ಏರಿಕೆ ಮಾಡಿದ್ರು. ಮಾರ್ಚ್ ಈಗ 4 ರೂಪಾಯಿ ಏರಿಕೆ, ಒಟ್ಟು 9 ರೂಪಾಯಿ ಏರಿಕೆ. ಈ ಮನೆ ಆಳ ಕಾಂಗ್ರೆಸ್ ಅವರು ಮನೆ ಆಳ ಕೆಲಸ, ಇದನ್ನೇ ಮನೆ ಆಳ ಕೆಲಸ ಅಂತ ಹೇಳೋದು. ಮೊದಲು ಏರಿಕೆ ಮಾಡಿದಾಗ ಏನ್ ಹೇಳಿದ್ರು, ರೈತರ ಸಂಕಷ್ಟ ನೋಡಕ್ಕಾಗಲ್ಲ, ಕಣ್ಣೀರು ಬರ್ತೈತೆ ಅಂದ್ರು. ದುಡ್ಡಲ್ಲೇ ಎಲ್ಲಿಗೋಯ್ತು? ಇವ್ರ ಜಾಬ್ಗೆ ಹೊರಟಾಯ್ತು. ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಅವರು? ಒಂದು ನಯಾ ಪೈಸನೂ ರೈತರಿಗೆ ಕೊಡ್ಲಿಲ್ಲ. ಮತ್ತೆ ಅದೇ 2 ರೂಪಾಯಿ ಮತ್ತೆ ಏರಿಕೆ, ಮತ್ತೆ ರೈತರಿಗೆ ನಾಮ, ಮತ್ತೆ ಈಗ 4 ರೂಪಾಯಿ ಏರಿಕೆ. ರೈತರಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಅಲ್ಲ ರೀ, ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಕೊಡಿ. ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ. ನಾವು ಪಾಪರ್ ಅಂದ್ರೆ ಇಲ್ಲ ಇಲ್ಲ ಅಂತೀರಾ, ಮತ್ತೆ ತೆರಿಗೆ ಯಾಕೆ ಹಾಕ್ತೀರಾ? ಪಾಪರ್ ಆಗಿಲ್ಲ ಅಂದ್ರೆ ತೆರಿಗೆ ವೈ? ನೀವು ಕೇಳ್ಬೋದು, ಹಾಗಾದ್ರೆ ಹಿಂದೆ ನಿಮ್ ಸರ್ಕಾರ ಇತ್ತಲ್ಲ ಬೊಮ್ಮಾಯಿ ಹಾಕಿದ್ರ? ಇಲ್ಲ, ಹಾಕಿಲ್ಲ. ನಾವು ತೆರಿಗೆ ಹಾಕಿಲ್ಲ. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 3 ವರ್ಷ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು. ಹಿಂದೆ 2010ರಲ್ಲೂ ಏರಿಕೆ ಮಾಡಿರೋದನ್ನ ಹೇಳ್ತಾವ್ರೆ, ಯಾವ್ದೋ ಒಬಿರಾಯಿನ ಕಾಲದ್ದು. ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು, ನೀರಿನ ದರ ಏರಿಕೆ ಮಾಡಿಲ್ಲ. ಇದು ಒಂಥರ ಏರಿಕೆಯ ಫೆಸ್ಟಿವಲ್. ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಹೊಸತಡ್ಕು ಅಂತಾರೆ ನಮ್ಮಲ್ಲಿ. ಹೊಸ ವರ್ಷ ಹೊಸತಡ್ಕು, ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಒಂದಿನ ಸ್ವೀಟ್ ಮಾಡ್ತೀರಿ, ಅದಕ್ಕೆ ಹಾಲು ಒಂದಿನ ಸ್ವೀಟ್ ಮಾಡೋದು ನಮ್ಮಲ್ಲಿ. ಯುಗಾದಿ ಹಬ್ಬಕ್ಕೆ ಒಂದಿನ ಸ್ವೀಟು, ಅದಕ್ಕೆ ಹಾಲಿನ ಬೆಲೆ ಜಾಸ್ತಿ ಮಾಡಿದಿರಿ. ಇನ್ನೊಂದಿನ ಹೊಸತಡ್ಕು, ಅದಕ್ಕೆ ಶಾಕ್ ಹೊಡಿಬೇಕಲ್ಲ, ಅದೆಲ್ಲ ನಾನ್ ವೆಜ್ಜು. ವೆಜ್ಜು ನಾನ್ ವೆಜ್ಜು, ಅದಕ್ಕೆ ಕರೆಂಟು ಶಾಕ್ ಹೊಡೆದಿದ್ದಾರೆ ಅಷ್ಟೇ. 2 ಹಬ್ಬಕ್ಕೂ ನಮಗೆ ಈ ಒಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ಶಾಕ್ ಟ್ರೀಟ್ಮೆಂಟ್ ಅಂತಾರಲ್ಲ, ಈ ಶಾಕ್ ಟ್ರೀಟ್ಮೆಂಟ್ ಇದು. ಈ ಸರ್ಕಾರದ ಶಾಕ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವತ್ತು. ಸಿದ್ದರಾಮಯ್ಯನವರು ಈ ಬಜೆಟ್ ಅನ್ನ ಇಲ್ಲಿ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ನಾನೇನ್ ಕಡಿಮೆ ಅಂತ ಈ ಮಾರಿ ಹಬ್ಬದ ಸೆಕೆಂಡ್ ಫೇಸ್ ಅದು. ಸೆಕೆಂಡ್ ಫೇಸ್ಗೆ ಆಗ್ಲೇ ನೀವ್ ಏನಾನ ಅಂದ್ಕೊಳ್ಳಿ, ನಾನ್ ನೀರಿನ ದರ ಏರ್ಸೋನೆ ಅಂತಾನೆ ಹಿಂಗೆ ಹೇಳಿದ್ದಾರೆ. ಇದೇ ಡೈಲಾಗ್ ಹೊಡಿದ್ದಾರೆ. ಮಾಧ್ಯಮದಲ್ಲಿ ನನ್ನ ವಿರುದ್ಧ ಬರೀತೀರಾ, ಬರ್ಕೊಳ್ರಿ, ಬಿಜೆಪಿಯವರು ಕೂಗಾಡ್ತಾರೆ, ಕೂಗಾಡ್ಕೊಳ್ಳಿ, ನಾನಂತೂ ನೀರಿನ ದರ ಏರಿಕೆ ಮಾಡೋದು ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ. ಬೆಳಗಾವಿ ಅಧಿವೇಶನದಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ಅದು ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ. ಏನ್ ಜನ ಖುಷಿಯೋ ಖುಷಿ.
ಈಗ ನಿನ್ನೆಂತಿಗೂ ಟ್ಯಾಕ್ಸು, ನನ್ನ ಹೆಂಡತಿಗೂ ಟ್ಯಾಕ್ಸು, ನಿನ್ನ ಹೆಂಡತಿಗೂ ಟ್ಯಾಕ್ಸು, ನನ್ನ ಹೆಂಡತಿಗೂ ಟ್ಯಾಕ್ಸು. ಬೆಂಗಳೂರು ಏನು ಬ್ರ್ಯಾಂಡ್ ಬೆಂಗಳೂರು, ಈಗ ದುಬಾರಿ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಹೋಯ್ತು, ದುಬಾರಿ ಬೆಂಗಳೂರು ಬಂತು. ಹೊಸ ವರ್ಷದ ಕೊಡುಗೆ ಯುಗಾದಿ ಹಬ್ಬ ಸಂಭ್ರಮದಿಂದ ಆಚರಿಸಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಡ್ವರ್ಟೈಸ್ಮೆಂಟ್, ಒಂದು ಪೇಪರ್ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್, ಟಿವಿಗಳಿಗೆ ಅಡ್ಜಸ್ಟ್ಮೆಂಟ್, ಹೊಸ ವರ್ಷದ ಶುಭಾಶಯಗಳು, ಇವೆರಡೇ ಎರಡು ಮಾತ್ರ.